ಬಾಂಗ್ಲಾದೇಶ ನ್ಯಾಷನಲ್ ಪಕ್ಷದ ಅಧ್ಯಕ್ಷೆ, ಬಾಂಗ್ಲಾದೇಶದ ಮೊದಲ ಪ್ರಧಾನಿಯಾಗಿದ್ದ ಖಲೀದಾ ಜಿಯಾ ಅವರು 80ರ ಪ್ರಾಯದಲ್ಲಿ ನಿಧನರಾದರು. ಖಲೀದಾ ಜಿಯಾ ಅವರು 1991ರಲ್ಲಿ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು. ಡಿಸೆಂಬರ್ 30ರ ಮುಂಜಾವು ಅವರು ನಿಧನರಾದರು. ಕೆಲಕಾಲದಿಂದ ಅವರು ಆಸ್ಪತ್ರೆಯಲ್ಲೇ ಇದ್ದರು. ಬಿಎನ್ಪಿ ಪಕ್ಷವು ಪ್ರಕಟಣೆ ಹೊರಡಿಸಿ ಬೆಳಗ್ಗೆ 6 ಗಂಟೆಗೆ ಕೊನೆಯುಸಿರೆಳೆದರು. ಪ್ರಾರ್ಥನೆ ಸಲ್ಲಿಸುವ ಕಾರ್ಯಕ್ರಮ ನಡೆಯುತ್ತದೆ ಎಂದು ತಿಳಿಸಿದೆ. ಪಿತ್ತಕೋಶದ ತೊಂದರೆ, ಸಂಧಿವಾತ, ಮಧುಮೇಹ ಹಾಗೂ ಎದೆಗುಂಡಿಗೆ ತೊಂದರೆಗೆ ಅವರು ಸಿಲುಕಿದ್ದರು ಎಂದು ವೈದ್ಯರು ತಿಳಿಸಿದ್ದಾರೆ. 1981ರಲ್ಲಿ ನಡೆದ ದಂಗೆಯಲ್ಲಿ ಜಿಯಾ-ಉರ್-ರೆಹಮಾನ್ ಹತ್ಯೆಯಾಗಿತ್ತು. ಅದಕ್ಕೂ ಹಿಂದೆ ಮೊದಲ ಪ್ರಧಾನಿ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆ ನಡೆದಿತ್ತು. ಮಿಲಿಟರಿ ಆಡಳಿತದ ವಿರುದ್ಧ ನಡೆದ ಹೋರಾಟದಲ್ಲಿ ಜಿಯಾರ ಮಗಳು ಖಲೀದಾ ಜಿಯಾ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. 1991ರಲ್ಲಿ ಮಿಲಿಟರಿ ಆಡಳಿತ ಕೊನೆಗೊಂಡು ಚುನಾವಣೆ ನಡೆಯಿತು. ಅದರಲ್ಲಿ ಬಿಎನ್ಪಿ ಗೆದ್ದು ಖಲೀದಾ ಜಿಯಾ ಪ್ರಧಾನಿಯಾದರು. 2005ರಿಂದ ಬಂಗಬಂಧು ಪುತ್ರಿ ಶೇಖ್ ಹಸೀನಾ ಆಡಳಿತ, ಖಲೀದಾ ಜಿಯಾ ತನ್ನ ಪಕ್ಷ ಸಂಘಟನೆಯಲ್ಲಿದ್ದರು. ಅವರದು ಬಲಪಂಥೀಯ ಸಂಘಟನೆ. ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಸೇರಿ ಇತ್ತೀಚೆಗೆ ಬಿಡುಗಡೆ ಹೊಂದಿದ್ದವರು ಖಲೀದಾ ಜಿಯಾ.